ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ದೇವಜನರೇ, ಸಭೆಯ ಎಲ್ಲ ವಿಶ್ವಾಸಿಗಳೇ, ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವನಾಗಿರುತ್ತೇನೆ. ಈ ಒಂದು ದಿನದಲ್ಲಿ ದೈವ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ನೀವೆಲ್ಲರೂ ಸಿದ್ಧರಾಗಿರುವಂಥದ್ದು ಬಹಳ ಸಂತೋಷ. ಹಾಗಾದರೆ ಬನ್ನಿ, ನಮ್ಮ ದೈವ ವಾಕ್ಯದ ಸಂದೇಶವನ್ನು ನಾವು ಪ್ರಾರಂಭಿಸುವ ಹಾಗೆ ದೇವರ ಪ್ರಸನ್ನತೆ ನಿಮ್ಮೆಲ್ಲರ ಕುಟುಂಬದ ಮೇಲೆ ಸದಾಕಾಲವು ನೆಲೆಯಾಗಿರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ಮಾಧ್ಯಮದ ಮೂಲಕವಾಗಿ ನಿನ್ನ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲ ನಿನ್ನ ಭಕ್ತರ ಮೇಲೆಯೂ ನಿನ್ನ ಕೃಪೆಯು ನೆಲೆಯಾಗಿರಲಿ ಸ್ವಾಮಿ. ವಿಶೇಷವಾಗಿ ಈಗಾಗಲೇ ಅನೇಕ ಸಂದೇಶಗಳನ್ನು ಕೇಳಿ ಎಷ್ಟೋ ಜನರು ತಮ್ಮ ದುಷ್ಟ ಚಟಗಳನ್ನು ಬಿಟ್ಟು ಸಭೆಯಲ್ಲಿ ಭಕ್ತಿಪೂರ್ವಕವಾಗಿ ನಿನಗೆ ಸ್ತೋತ್ರ ವಿಜ್ಞಾಪನೆಗಳನ್ನು ಸಲ್ಲಿಸುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ ಸ್ವಾಮಿ. ಈ ಒಂದು ಮಾಧ್ಯಮದ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರಲ್ಲಿ ನಿನ್ನ ಒಂದು ಪ್ರೀತಿ ವಿಶ್ವಾಸವು ಸದಾಕಾಲವು ನಂಬಿಕೆ ಮೂಲಕವಾಗಿ ದೃಢವಾಗಿ ನಿಲ್ಲಿಕ್ಕಾಗುವಂತೆ ಕೃಪೆ ದಯಪಾಲಿಸಿಕೊಡು ಸ್ವಾಮಿ. ಈ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರನ್ನ ಬಲಪಡಿಸಿ, ಅವರನ್ನು ಆಶೀರ್ವದಿಸಿ, ಅವರನ್ನು ಕಾಪಾಡಿಕೊಂಡು ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ದಿನದಲ್ಲಿ ದೈವ ವಾಕ್ಯದ ಸಂದೇಶದ ಮುಖ್ಯ ಭಾಗವನ್ನು ನಾವು ನೋಡುವಾಗ ಸಕಾರಾತ್ಮಕ ಆಲೋಚನೆಯ ಶಕ್ತಿಯಲ್ಲಿ ಸಂತೋಷ ಮತ್ತು ಸ್ವಸ್ಥತೆ ಎಂಬುದಾಗಿ. ಸಕಾರಾತ್ಮಕ ಆಲೋಚನೆಯ ಶಕ್ತಿ, ನಕಾರಾತ್ಮಕ ಮತ್ತು ಸಕಾರಾತ್ಮಕ, ಪಾಸಿಟಿವ್ ಮತ್ತು ನೆಗೆಟಿವ್. ಇವತ್ತು ಎಷ್ಟೋ ಸಾರಿ ನಾವೇನು ಮಾಡ್ತೇವೆ, ನಕಾರಾತ್ಮಕವಾದಂಥ ಚಿಂತನೆಗಳನ್ನು ಮಾಡಿ ನಮ್ಮ ಆರೋಗ್ಯವನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೇವೆ ಪ್ರಿಯರೇ. ಅಂದರೆ ಅನುಮಾನವು ಪೆದ್ದ ಲಕ್ಷಣಂ ಎಂಬುದಾಗಿ ನಾವು ಕೇಳ್ತೇವೆ. ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ಅನುಮಾನ ಅನ್ನುವಂಥದ್ದು ಅದು ಮಾನಸಿಕವಾದಂಥ ಒಂದು ಭಯಂಕರವಾದಂಥ ಕಾಯಿಲೆ. ಎಷ್ಟೋ ಜನ ಇವತ್ತು ಪತ್ನಿಯರ ಮೇಲೆ ಅನುಮಾನ ಪಡುವಂಥದ್ದು, ಪತ್ನಿಯರು ಗಂಡನ ಮೇಲೆ ಅನುಮಾನವನ್ನು ಪಡುವಂಥದ್ದು, ಸಮಾಜ ಒಳ್ಳೆಯ ವ್ಯಕ್ತಿಯ ಮೇಲೆ ಅನುಮಾನ ಪಡುವಂಥದ್ದು. ಇದಕ್ಕೆಲ್ಲ ಕಾರಣ ಏನೆಂಬುದಾಗಿ ನಾವು ನೋಡುವಾಗ ನಮ್ಮಲ್ಲಿರುವಂಥ ನಕಾರಾತ್ಮಕವಾದಂಥ ಚಿಂತನೆಗಳು. ಆದುದರಿಂದ ಈ ಲೌಕಿಕ ಜೀವನದಲ್ಲಿ ಜೀವಿಸುವಂಥ ನಾವುಗಳು ಸಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡುವಾಗ ಅಥವಾ ಜೀವಿಸುವಾಗ ನಾವು ಸದ್ಭಕ್ತರಾಗಿ ಒಳ್ಳೆಯ ಮಾರ್ಗದಲ್ಲಿ ಜೀವಿಸಲು ಸಾಧ್ಯ ಪ್ರಿಯರೇ, ಆರೋಗ್ಯವಂತರಾಗಿ ಜೀವಿಸಲು ಸಾಧ್ಯ. ಉದಾಹರಣೆಗೆ, ನಮ್ಮ ಶರೀರದಲ್ಲಿ ಯಾವುದೋ ಒಂದು ಕಾಯಿಲೆ ಬರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಅವ್ರೇನು ಮಾಡ್ತಾರೆ ಅಂದರೆ, ಅಯ್ಯೋ ನನಗೆ ಹಿಂಗೆ ಆಯ್ತಲ್ಲ, ಅಯ್ಯೋ ನನಗೆ ಹಿಂಗೆ ಆಗಬಾರ್ದಾಗಿತ್ತು, ಅಯ್ಯೋ ನನಗೆ ಇಂಥ ಗಂಡ ಸಿಕ್ಕಿದ್ನಲ್ಲ, ಅಯ್ಯೋ ನನಗೆ ಇಂಥ ಹೆಂಡತಿ ಸಿಕ್ಕಿದ್ನಲ್ಲ, ನಾನು ಇಂಥ ಒಂದು ಸ್ಥಳಕ್ಕೆ ಬರಬಾರ್ದಾಗಿತ್ತು, ಇಂಥ ಒಂದು ಪ್ರದೇಶದಲ್ಲಿ ವಾಸ ಮಾಡಬಾರ್ದಾಗಿತ್ತು ಎಂಬುದಾಗಿ ನಾವು ನಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡೋದ್ರಿಂದ ನಮ್ಮ ದೇಹವು ಕ್ಷೀಣಿಸ್ತದೆ ಹೊರತು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಇಂಥ ತಪ್ಪಾದಂಥ ಕಲ್ಪನೆಗಳಿರೋದಾದರೆ ನೀವು ಸಕಾರಾತ್ಮಕವಾಗಿ ನೀವು ಚಿಂತನೆಯನ್ನು ಮಾಡಬೇಕಾಗಿದೆ. ಓ, ದೇವರು ನನ್ನನ್ನು ನೇಮಿಸಿದ್ದಾನೆ, ದೇವರು ನನ್ನನ್ನು ಕರೆಯಲ್ಪಟ್ಟಿದ್ದಾನೆ, ನಾನು ದೇವರಿಗೋಸ್ಕರವಾಗಿ ಮೀಸಲಾಗಿದ್ದೇನೆ. ಆದುದರಿಂದ ನೀವು ಸಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ಸಂತೋಷವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನೀವು ಸ್ವಸ್ಥತೆಯನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಯಾಕಂದರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗ ಅನೇಕ ಅದ್ಭುತ ಕಾರ್ಯಗಳನ್ನು ಅಲ್ಲಿ ಮಾಡಿರುವಂಥದ್ದನ್ನು ನಾವು ನೋಡುತ್ತೇವೆ. ಒಂದು ಸಾರಿ ನಾವು ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1-9 ವಚನಗಳನ್ನು ನಾವು ನೋಡುವಾಗ ಯೇಸು ಸ್ವಾಮಿಯ ಬಳಿಗೆ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಬರುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಆ ಜನರ ನಂಬಿಕೆಯನ್ನು ಕೂಡ ನೋಡುವನಾಗಿದ್ದಾನೆ. ಆ ವ್ಯಕ್ತಿಯ ಅಂದರೆ ಕಾಯಿಲೆಯಲ್ಲಿ ಬಿದ್ದುಕೊಂಡಂಥ ವ್ಯಕ್ತಿಯ ಆ ನಂಬಿಕೆಯನ್ನು ನೋಡಿ, ಮಗನೇ ನಿನಗೆ ಧೈರ್ಯವಾಗಿರು, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಮನೆಗೆ ನಡೆ ಎಂಬುದಾಗಿ ಹೇಳುವಾಗ ಆತನು ಹೇಳುವಂಥ ಮಾತು, ಸ್ವಾಮಿ ನನಗೆ ನಂಬಿಕೆ ಇದೆ. ಅವನು ಒಂದು ವೇಳೆ ನಕಾರಾತ್ಮಕವಾಗಿ ಉತ್ತರ ಕೊಡ್ಬೋದಾಗಿತ್ತು. ಓ, ಜನರು ನನ್ನ ಹೊತ್ಕೊಂಡು ಬಂದಿದ್ದಾರೆ, ಯಾವುದೋ ಒಬ್ಬ ವ್ಯಕ್ತಿ ಪಕ್ಕದಲ್ಲಿ ನಿಂತಿದ್ದಾನೆ, ಓ ಅವನು ಹೇಳಿದ ತಕ್ಷಣ ವಾಸಿ ಆಗ್ತದಾ ಎಂಬುದಾಗಿ ಅವನು ನಕಾರಾತ್ಮಕವಾಗಿ ಉತ್ತರ ಕೊಡಬಹುದಾಗಿತ್ತು. ಆದರೆ
ಆತನ ಒಂದು ಭಾವನೆ ಅಲ್ಲಿ ಯಾವ ರೀತಿಯಲ್ಲಿ ಇರುತ್ತದೆ ಎಂಬುದನ್ನು ನೋಡಬೇಕಾದ್ರೆ ಆತನು ಸಕಾರಾತ್ಮಕವಾಗಿ ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಕ್ರಿಸ್ತನ ಬಾಯಿಂದ ಬಂದಂಥ ಆ ಒಂದು ಮಾತಿನ ಮೂಲಕವಾಗಿ ಎದ್ದು ನಿನ್ನ ಹಾಸಿಗೆಯನ್ನು ಒತ್ತಿಕೊಂಡು ಮನೆಗೆ ನಡೆ ಎಂಬುದಾಗಿ ಹೇಳುವಾಗ ಅವನು ಸಕಾರಾತ್ಮಕವಾಗಿ ಸಂತೋಷಭರಿತನಾಗಿ ಗುಣ ಹೊಂದಿ ತನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ವೇಳೆ ಆತನ ಭಾವನೆಯಲ್ಲಿ ಯೇಸು ಸ್ವಾಮಿ ಹಾಸಿಗೆ ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳ್ತಾ ಇದ್ದಾರೆ, ಒಂದು ವೇಳೆ ಯೇಸು ಸ್ವಾಮಿಗೆ ಏನಾದ್ರು ಮನಸ್ಥಿತಿ ಬದಲಾವಣೆಯಾಗಿದೆ ಎಂಬುವಂಥ ಭಾವನೆ ಅವನಲ್ಲಿ ಬರಬಹುದು ಪ್ರಿಯರೇ. ಆದರೆ ಆತನ ಒಂದು ಭಾವನೆ ಆ ಥರ ಇರಲಿಲ್ಲ ಪ್ರಿಯರೇ. ಅವನಲ್ಲಿ ಸಕಾರಾತ್ಮಕವಾದಂಥ ಯೋಚನೆಯನ್ನು ಮಾಡಿದ ಪ್ರಯುಕ್ತವಾಗಿ ಆತನು ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಮನೆಗೆ ಹೋಗುವುದರ ಮೂಲಕವಾಗಿ ಆ ಒಂದು ಪಾರ್ಶ್ವವಾಯು ಕಾಯಿಲೆಯಿಂದ ಗುಣ ಹೊಂದಿದನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ನೀವು ಯಾವುದೇ ವಿಷಯಗಳನ್ನಾದರೂ ಕೂಡ ಸಕಾರಾತ್ಮಕವಾಗಿ ನೀವು ಯೋಚನೆ ಮಾಡಬೇಕಾಗಿದೆ. ಪ್ರತ್ಯಕ್ಷ ಕಂಡರೂ ಪರೀಕ್ಷಿಸಿ ನೋಡು ಎಂಬುದಾಗಿ ನಮ್ಮ ಹಿರಿಯರು ಹೇಳ್ತಾರೆ ಪ್ರಿಯರೇ. ಯಾವುದೋ ವ್ಯಕ್ತಿಗಳು ಒಂದು ವಿಷಯವನ್ನು ಹೇಳ್ತಾರೆ ಎಂಬುದಾಗಿ ಹೇಳುವಾಗ ಅದನ್ನು ನಾವು ಒಳ್ಳೆಯದಾಗಿ ನಾವು ಪಡ್ಕೊಳ್ಬೇಕು, ಪರೀಕ್ಷೆ ಮಾಡಿ ನಾವು ನೋಡಬೇಕು, ಸಕಾರಾತ್ಮಕವಾಗಿ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ಆವಾಗ ನಮ್ಮ ಹೃದಯಗಳಲ್ಲಿ ಸಂತೋಷ, ನಮ್ಮ ಹೃದಯಗಳಲ್ಲಿ ಸಮಾಧಾನ ಇರುವಂಥದ್ದಾಗಿದೆ ಎಂಬುದಾಗಿ ನೋಡುತ್ತೇವೆ. ಆದ್ದರಿಂದ ಅದಕ್ಕೆ ಆಧಾರವಾಗಿರುವಂಥ ಒಂದು ವಾಕ್ಯ ಯೆರೆಮೀಯನ ಪ್ರಲಾಪಗಳು 3ನೇ ಅಧ್ಯಾಯ 21ರಿಂದ 23ನೇ ವಚನ ತನಕ ಓದುವಾಗ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹೀಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ, ಆದುದರಿಂದ ನನಗೆ ನಿರೀಕ್ಷೆ ಉಂಟಾಗುತ್ತದೆ. ಇಲ್ಲಿ ಯೆರೆಮೀಯನು ತನ್ನ ಸ್ಪಷ್ಟವಾಗಿ ವಾಕ್ಯದ ಮೂಲಕವಾಗಿ ಪ್ರಲಾಪಗಳಲ್ಲಿ ತಿಳಿಸುವನಾಗಿದ್ದಾನೆ. ಓ ದೇವರೇ, ನೀನು ಮಾಡಿದಂಥ ಒಳ್ಳೆತನವನ್ನು ನಾನು ಯಾವಾಗಲೂ ನೆನಪಿಗೆ ತಂದುಕೊಳ್ಳುತ್ತೇನೆ. ನಾವು ಕೂಡ ಕ್ರಿಸ್ತನ ಮಕ್ಕಳಾಗಿ ಜೀವಿಸುವಾಗ ದೇವರ ಅದ್ಭುತಗಳನ್ನು ಸಕಾರಾತ್ಮಕವಾಗಿ ನಾವು ನೆನಪಿಗೆ ತಂದುಕೊಂಡು ಅದನ್ನು ಯಾವಾಗಲೂ ಕೂಡ ನಾವು ಬಾಯಿನಿಂದ ಅದನ್ನು ನಾವು ಉಚ್ಚಾರ ಮಾಡಬೇಕಾಗಿದೆ ಪ್ರಿಯರೇ. ಅಂದರೆ ದೇವರ ವಾಕ್ಯವನ್ನು ಓದಿ ಅದರ ಅರ್ಥವನ್ನು ನಾವು ತಿಳ್ಕೊಳ್ಬೇಕಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೋಸ್ಕರವಾಗಿ ಯೆರೆಮೀಯ 3:22 ಹೇಳುವಂಥದ್ದು, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ನೋಡಿ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ನಾವು ಸಕಾರಾತ್ಮಕವಾಗಿ ಅದನ್ನು ಹೇಳಬೇಕಾಗಿದೆ. ಎಷ್ಟೋ ಸಾರಿ ನಾವು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಾಗ ಅಥವಾ ಒಂದು ಮದುವೆಯ ಶುಭ ವಿವಾಹದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಾಗ ಈ ವಾಕ್ಯವನ್ನು ಪ್ರತಿಯೊಬ್ಬರೂ ಓದುತ್ತಾರೆ. ಆದರೆ ಅದರ ಅರ್ಥವನ್ನು ಹೇಳುವುದಕ್ಕೆ ಕೆಲವರಿಗೆ ಸಾಧ್ಯವಾಗಲ್ಲ ಪ್ರಿಯರೇ. ಅಂದರೆ ದೇವರ ಕರುಣೆಯನ್ನು ನಾವು ನೆನಪಿಸಿಕೊಂಡು ದೇವರಿಗೆ ನಾವು ಸಕಾರಾತ್ಮಕವಾಗಿ ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸಬೇಕು. ಆವಾಗ ತಾನೇ ನಾವು ಆರೋಗ್ಯವಂತರಾಗಿ ಇನ್ನೊಂದು ವರ್ಷ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಇನ್ನೊಂದು ವರ್ಷ ನಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ನಾನು ಈ ವರ್ಷ ಆಚರಿಸಿಕೊಂಡಿದ್ದೇನೆ, ಮುಂದಿನ ವರ್ಷ ನಾನು ಇರ್ತೇನೆ ಇಲ್ವೋ ಎಂಬುದಾಗಿ ನಾವು ನಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡೋದಾದರೆ ಪ್ರಿಯರೇ, ದೇವರ ಆಶೀರ್ವಾದವನ್ನು ನಾವು ಕಳ್ಕೊಳ್ತೇವೆ. ಅದಕ್ಕೋಸ್ಕರವಾಗಿ ಯೆರೆಮೀಯನು ತನ್ನ ಪ್ರಲಾಪ ಪುಸ್ತಕದಲ್ಲಿ ಸ್ಪಷ್ಟವಾಗಿ ನಮಗೆ ಹೇಳುವನಾಗಿದ್ದಾನೆ, ನಾವು ಉಳಿದಿರುವುದು ಯೆಹೋವನ ಕೃಪೆಯಿಂದಲೇ, ಆತನ ಕೃಪಾವರಗಳು ನಿಂತು ಹೋಗುವು. ದಿನ ದಿನವೂ ನನಗೆ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. 24ನೇ ವಚನ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ, ಯೆಹೋವನೇ ನನ್ನ ಪಾಲು, ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ಇವತ್ತಿನ ದಿನದಲ್ಲಿ ನಾವು ಆರೋಗ್ಯವಂತರಾಗಿರಬೇಕಾದ್ರೆ ನಮ್ಮ ಅಂತರಾತ್ಮವು ಯೆಹೋವನನ್ನು ನಿರೀಕ್ಷಿಸುವಂಥ ಜೀವಿತದಲ್ಲಿ ಜೀವಿಸಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕಂದರೆ ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಯಾರು ಕ್ರಿಸ್ತನನ್ನು ಹುಡುಕುತ್ತಾರೆ, ಆತನ ಎರಡನೇ ಬರುವಿಕೆಯ ನಿರೀಕ್ಷೆಯಲ್ಲಿ ಜೀವಿಸುತ್ತಾರೋ ಅವರಿಗೆ ದೇವರು ಉಪಕಾರಿಯಾಗಿದ್ದುಕೊಂಡು ಅವರನ್ನು ಕಾಪಾಡುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಒಂದು ಸಾರಿ ಇಬ್ಬರು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿರುತ್ತಾರೆ, ಯಾವುದೋ ಒಂದು ತಪ್ಪನ್ನು ಮಾಡಿರ್ತಾರೆ. ಆ ಇಬ್ಬರಲ್ಲಿ ಒಬ್ಬನು ಆಕಾಶವನ್ನು ನೋಡಿ ಅಲ್ಲಿರುವಂಥ ಆ ಸೌಂದರ್ಯವನ್ನು ಸವಿದು ಬಹಳ ಸಂತೋಷವಾಗಿರುತ್ತಾನೆ. ಇನ್ನು ಒಬ್ಬ ಕೈದಿ ಏನು ಮಾಡ್ತಾನೆ ಅಂದರೆ ಆ ಒಂದು ಸೆರೆಮನೆಯಲ್ಲಿರುವಂಥ ಆ ಕಿಟಕಿ, ಆ ನೆಲ, ಆ ಒಂದು ಸರಳುಗಳನ್ನು ನೋಡಿ ಅವನೇನು ಮಾಡ್ತಾನೆ, ನಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡ್ತಾನೆ. ಈ ಇಬ್ಬರಲ್ಲಿರುವಂಥ ವ್ಯತ್ಯಾಸಗಳನ್ನು ಗಮನಿಸುವಾಗ ಯಾರು ಆಕಾಶವನ್ನು ನೋಡಿ
ಅಲ್ಲಿರುವಂಥ ವೈಭವವನ್ನು ಸವಿದು ಸಕಾರಾತ್ಮಕವಾಗಿ ಚಿಂತನೆ ಮಾಡ್ದೋ ಅವನ ಮನಸ್ಸಿನಲ್ಲಿ ಸಂತೋಷ ಇತ್ತು ಪ್ರಿಯರೇ. ನಾನು ಜೈಲಿನ ಒಳಗಡೆ ಬಂದಿದ್ದೇನೆ, ಇದೇ ನನಗೆ ಈ ಸ್ವರ್ಗ ಎಂಬುದಾಗಿ ಆತನ ಭಾವನೆಯಲ್ಲಿ ಇದ್ದರೆ, ಅಂದರೆ ನಕಾರಾತ್ಮಕವಾಗಿ ಅವನ ಚಿಂತನೆಯನ್ನು ಮಾಡೋದಾದರೆ ಪ್ರಿಯರೇ, ಅವನ ದೇಹದಲ್ಲಿ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯವಿಲ್ಲ. ಇವತ್ತಿನ ದಿನಗಳಲ್ಲಿ ನಾವು ಕೂಡ ಕ್ರಿಸ್ತನ ಮಕ್ಕಳಾಗಿ ಜೀವಿಸುವಾಗ ನಾವು ಜೀವನದಲ್ಲಿ ಏನನ್ನು ಕಳ್ಕೊಂಡಿದ್ದೇವೆ. ಉದಾಹರಣೆಗೆ ಎಷ್ಟೋ ಜನ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ, ಅವರ ಮದುವೆಯ ಸಮಯ ಬಂದಾಗ ಸರಿಯಾದಂಥ ವರನು ಸಿಗೋದಿಲ್ಲ ಪ್ರಿಯರೇ, ಅಥವಾ ಸರಿಯಾದಂಥ ವಧು ಸಿಗದಂಥ ಸಮಯದಲ್ಲಿ ಅವರು ಮದುವೆ ಮಾಡ್ಕೊಳ್ತಾರೆ. ಆಮೇಲೆ ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ಈಗ ಆಗ್ಬಿಟ್ನಲ್ಲ, ಅಯ್ಯೋ ನನ್ನ ಸ್ಥಿತಿ ಹಿಂಗೆ ಆಯ್ತಲ್ಲ ಅಂತೇಳಿ ನಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಪ್ರಿಯರೇ. ಯಾಕೆಂದರೆ ದೇವರು ಕೂಡಿಸಿದ ಮನುಷ್ಯರು ಅಗಲಿಸಬಾರದು. ದೇವರು ನಿಮ್ಮ ನಡತೆಗೆ ತಕ್ಕಂಥ ರೀತಿಯಲ್ಲಿ, ನಿಮ್ಮ ಜೀವಿತಕ್ಕೆ ತಕ್ಕಂಥ ರೀತಿಯಲ್ಲಿ ಭಾಳ ಸಂಗಾತಿಯನ್ನು ಕೊಟ್ಟಿರುವಾಗ ಅದನ್ನು ಪರಿಶುದ್ಧವಾದಂಥ ಜೀವನ ಎಂಬುದಾಗಿ ನೀವು ಭಾವಿಸಬೇಕೇ ಹೊರತು ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಬೇಕೇ ಹೊರತು ಯಾವಾಗಲೂ ನೀವು ನಕಾರಾತ್ಮಕವಾಗಿ ತೆಗೆದುಕೊಳ್ಳುವುದಾದರೆ ಖಂಡಿತವಾಗಿ ನಾವು ಕ್ರೈಸ್ತ ಕುಟುಂಬವನ್ನು ಅಥವಾ ಒಂದು ಒಳ್ಳೆಯ ಕುಟುಂಬವನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಆದ್ದರಿಂದ ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ಸಕಾರಾತ್ಮಕವಾದಂಥ ಚಿಂತನೆ, ಆ ಒಂದು ಪ್ರಾಮಾಣಿಕತೆ ಇರುವಂಥ ಸಮಯದಲ್ಲಿ ನೀವು ಸ್ವಸ್ಥರಾಗಲು ಸಂತೋಷವುಳ್ಳವರಾಗಿ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಕೀರ್ತನೆ 42ರಲ್ಲಿ ಕೆಲವು ವಾಕ್ಯಗಳನ್ನು ಓದುವುದಾದರೆ, ಅಲ್ಲಿ ಭಕ್ತನಾದ ದಾವಿದನು ಕೀರ್ತನೆ 42ನೇ ಅಧ್ಯಾಯ 1ರಿಂದ 11 ವಚನಗಳನ್ನು ಆತನು 3 ಭಾಗವಾಗಿ ಅಲ್ಲಿ ವಿಂಗಡಿಸಿರುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಮೊದಲನೇ ಭಾಗದಲ್ಲಿ ನಾವು ನೋಡುತ್ತೇವೆ, ದಾವಿದನು ಹತಾಶೆಯ ಸಮಯದಲ್ಲಿ ಧೈರ್ಯವನ್ನು ಪಡೆದುಕೊಳ್ಳುವಂಥದ್ದನ್ನು 1ರಿಂದ 5 ವಚನಗಳನ್ನು ಓದುವಾಗ ನಮಗೆ ಗೊತ್ತಾಗುತ್ತೆ. ಅದರಲ್ಲಿ ನಾವು ನೋಡುವಾಗ, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳ ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ದಾವಿದನ ಜೀವಿತದಲ್ಲಿ ಹತಾಶೆಯ ಭಾವನೆಗಳು ಬಂದಂಥ ಸಮಯದಲ್ಲಿ ಅವನು ನಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡದೆ ಸಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡಿ ಆತನು ಈ ಒಂದು ಅಧ್ಯಾಯವನ್ನು ಬರೆಯುವಂಥದ್ದನ್ನು ನೋಡುತ್ತೇವೆ. ದೇವರೇ, ನನಗೇನೇ ಕಷ್ಟಗಳು, ಏನೇ ತೊಂದರೆ ಬಂದರೂ ಕೂಡ ನೀನು ನನ್ನ ಸಂಗಡ ಇದ್ದೀಯಲ್ಲಪ್ಪ, ಆದುದರಿಂದ ನಾನು ಧೈರ್ಯವುಳ್ಳವನಾಗಿ ನನ್ನ ಮನವು ಯಾವಾಗಲೂ ಹಿಗ್ಗುವಂಥ ಸ್ಥಿತಿಯಲ್ಲಿ ಇರುತ್ತೆ ಎಂಬುದಾಗಿ ಅಲ್ಲಿ ಅವನು ತನ್ನ ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. 6ರಿಂದ 11 ವಾಕ್ಯಗಳನ್ನು ನಾವು ನೋಡುವಾಗ ಅದರಲ್ಲಿ 11ನೇ ವಚನದಲ್ಲಿ ನೋಡುತ್ತೇವೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಾ ಇರುವೆನು. ನನ್ನ ಮನಸ್ಸೇ ನೀನು ಕುಗ್ಗಿ ಹೋಗಿರುವುದೇನು, ಯಾಕೆ ವ್ಯಥೆ ಪಡ್ತಾ ಇದೆಯಾ? ಎಷ್ಟೋ ಜನ ವ್ಯಥೆ ಪಡ್ತಾ ಇರ್ತಾರೆ, ಎಷ್ಟೋ ಜನ ಕುಗ್ಗಿ ಹೋಗಿರ್ತಾರೆ. ಅಯ್ಯೋ ನನ್ನ ಸ್ಥಿತಿ ಹಿಂಗೆ ಆಯ್ತಲ್ಲಪ್ಪ, ನನ್ನ ಕುಟುಂಬದ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ. ದಯಮಾಡಿ ಈ ಕಾರ್ಯಕ್ರಮ ವೀಕ್ಷಿಸುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಜೀವನದಲ್ಲಿ ಇಂಥ ಘಟನೆಗಳು ನಡೆದಿದೆ ಆದರೆ ದಯಮಾಡಿ ನೀವು ಚಿಂತೆ ಮಾಡಬೇಡಿ, ಸಕಾರಾತ್ಮಕವಾಗಿ ಯೋಚನೆ ಮಾಡಿ, ದೇವರು ನನ್ನ ಸಂಗಡ ಇದ್ದಾನೆ, ನನ್ನನ್ನು ಕಾಪಾಡುತ್ತಾನೆ ಅನ್ನುವಂಥ ನಂಬಿಕೆ ನಿಮ್ಮಲ್ಲಿ ಇರಬೇಕೆಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಮುಂದಿನ ಒಂದು ಭಾಗಕ್ಕೆ ಹೋಗುವಂಥ ಸಮಯದಲ್ಲಿ ಎಲಿಯನು ಕೂಡ ಆ ಇಜೆಬೆಲ್ ರಾಣಿಗೆ ಎದುರಿಕೊಂಡು ಬಂದು ಆ ಜಾಲಿ ಮರದ ಕೆಳಗಡೆ ಕುಳಿತುಕೊಂಡಂಥ ಸಮಯದಲ್ಲಿ ಆತನ ಒಂದು ಭಾವನೆಯನ್ನು ನೋಡುವಾಗ ಆತನು ಕೂಡ ಸಕಾರಾತ್ಮಕವಾಗಿ ಆತನು ಆಲೋಚನೆಯನ್ನು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆತನ ಒಂದು ಚಿಂತನೆ ಏನಾಗಿತ್ತು? ಓ ದೇವರೇ, ನನ್ನನ್ನು ಕಾಪಾಡು ಎಂಬುದಾಗಿ ಆತನು ಪ್ರಾರಂಭದಲ್ಲಿ ನಕಾರಾತ್ಮಕವಾಗಿ ಚಿಂತನೆ ಮಾಡ್ತಾನೆ. ನನ್ನ ಕತೆ ಮುಗಿಯಿತು, ಒಂದು ವೇಳೆ ಇಜೆಬೆಲ್ ರಾಣಿ ನನ್ನನ್ನು ಕೊಂದು ಹಾಕ್ತಾಳೆ ಅನ್ನುವಂಥ ಭಾವನೆ ಅವನು ನಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡ್ದ. ಆದರೆ ದೇವರು ಅವನಿಗೆ ವಾಕ್ಯದ ಮೂಲಕವಾಗಿ ಬಲಪಡಿಸಿದರು. ಎಲಿಯನೇ, ನಾನು ನಿನ್ನ ಸಂಗಡ ಇದ್ದೇನೆ, ಭಯಪಡಬೇಡ, ನೀನು ಈ ಆಹಾರವನ್ನು ತೆಗೆದುಕೊಂಡು ಮುಂದೆ ನಡೆ ಎಂಬುದಾಗಿ ಅವನಿಗೆ ಧೈರ್ಯಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ನಾವು ಕೂಡ ಎಲಿಯನ ಹಾಗೆ ನಿರಾಶೆಯ ಪರಿಸ್ಥಿತಿ ಬಂದಂಥ ಸಮಯದಲ್ಲಿ ನಾವು ಸಕಾರಾತ್ಮಕವಾಗಿ ಚಿಂತನೆ ಮಾಡುವಾಗ, ಸಕಾರಾತ್ಮಕವಾಗಿ ನಾವು ಯೋಚನೆಯನ್ನು ಮಾಡುವಾಗ ದೇವರು ನಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಮುಂದಿನ ಭಾಗಕ್ಕೆ ಹೋಗುವುದಾದರೆ ಈ ಜೀವನದ ಚಿಂತೆಗಳು ಎಂಬುದಾಗಿ ನಾವು ನೋಡುತ್ತೇವೆ. ಮೀಕನು ಬರೆದಂಥ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುತ್ತೇವೆ. ಸಾಮಾನ್ಯವಾಗಿ ಆ ವಾಕ್ಯವು ಎಲ್ಲರಿಗೂ ಕೂಡ ಪರಿಚಯವಾಗಿರುವಂಥ ವಾಕ್ಯ. ಮನುಷ್ಯನೇ,
ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವುದಿಲ್ಲ ಎಂಬುದಾಗಿ ಇಲ್ಲಿ ಮೀಕ ಪ್ರವಾದಿ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ನಾವು ಸಕಾರಾತ್ಮಕವಾಗಿ ನಾವು ಯೋಚನೆಯನ್ನು ಮಾಡುವಾಗ ನ್ಯಾಯವನ್ನು ಆಚರಿಸಬೇಕಾಗಿದೆ. ನಾವು ಸದ್ಭಕ್ತರಾಗಿ ಜೀವಿಸಬೇಕಾಗಿದೆ, ಕರುಣೆಯಲ್ಲಿ ಜೀವಿಸಬೇಕಾಗಿದೆ, ನಮ್ಮ ದೇವರಿಗೆ ನಮ್ರರಾಗಿ ನಾವು ಜೀವಿಸಬೇಕಾಗಿದೆ. ಇಷ್ಟನ್ನೇ ಹೊರತು ದೇವರು ನಮ್ಮಿಂದ ಇನ್ನೇನು ಅಪೇಕ್ಷೆ ಪಡೋದಿಲ್ಲ. ಪ್ರಿಯರೇ, ಆ ದೇವರಿಗೆ ನಮ್ಮ ತನುಮನ ದನಗಳನ್ನು ಸಲ್ಲಿಸಬೇಕಾಗಿದೆ, ನಮ್ಮ ಹೃದಯವನ್ನು ಕ್ರಿಸ್ತನಿಗೆ ಅರ್ಪಿಸಬೇಕಾಗಿದೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವು ಯಾವತ್ತೂ ಸುಳ್ಳಾಗುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನಾವು ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡುವಾಗ ನಾವು ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ಲೂಕ 8:14 ನೋಡುತ್ತೇವೆ, ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಅವರಿಗೆ ಅನೇಕ ತೊಂದರೆಗಳು ಬರುವಾಗ ಅವರು ಆ ವಾಕ್ಯವನ್ನು ಬಿಟ್ಟು ಹೋಗುತ್ತಾರೆ ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ಆ ವಾಕ್ಯವು ಅವರ ಹೃದಯದಲ್ಲಿ ಬಿತ್ತಲ್ಪಟ್ಟಂಥ ಸಮಯದಲ್ಲಿ ಅವರು ನಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ಕೆಲವು ಬೀಜಗಳು ದಾರಿ ಮುಗ್ಗಲಲ್ಲಿ ಬೀಳುವಂಥದ್ದನ್ನು ನೋಡುತ್ತೇವೆ, ಕೆಲವು ಬೀಜಗಳು ಬಂಡೆ ನೆಲದ ಮೇಲೆ ಬೀಳುವಂಥದ್ದನ್ನು ನೋಡುತ್ತೇವೆ, ಕೆಲವು ಬೀಜಗಳು ಮುಳ್ಳು ಗಿಡಗಳಲ್ಲಿ ಬೀಳುವಂಥದ್ದನ್ನು ನಾವು ನೋಡುತ್ತೇವೆ, ಕೆಲವು ಬೀಜ ಒಳ್ಳೆಯ ನೆಲದ ಮೇಲೆ ಬಿದ್ದು ಅವುಗಳು ಉತ್ತಮವಾದಂಥ ಫಲವನ್ನು ಕೊಡ್ತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಬಿತ್ತುವವನ ಸಾಮ್ಯದಲ್ಲಿ ನಾವು ನೋಡುತ್ತೇವೆ. ಈ ಒಂದು ವಾಕ್ಯಗಳ ಅರ್ಥವನ್ನು ನೋಡುವಾಗ ಯಾರು ನಕಾರಾತ್ಮಕವಾಗಿ ಯೋಚನೆಯನ್ನು ಮಾಡುತ್ತಾರೆ ಅವರು ದಾರಿ ಮೊಗ್ಗಲಲ್ಲಿ ಬಿದ್ದಂಥ ಬೀಜಕ್ಕೆ ಸಮಾನರಾಗಿದ್ದಾರೆ. ಯಾರು ನಕಾರಾತ್ಮಕವಾಗಿ ಯೋಚನೆಯನ್ನು ಮಾಡುತ್ತಾರೆ ಅವರು ಬಂಡೆಯ ಮೇಲೆ ಬಿದ್ದಂಥ ಬೀಜಕ್ಕೆ ಸಮಾನರಾಗಿದ್ದಾರೆ. ಯಾರು ನಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡುತ್ತಾರೆ ಅವರು ಮುಳ್ಳು ಗಿಡಗಳಲ್ಲಿ ಬಿದ್ದಂಥ ಬೀಜಕ್ಕೆ ಸಮಾನರಾಗಿದ್ದಾರೆ. ಅಂದರೆ ಈ ಲೋಕದ ಜಂಜಾಟಕ್ಕೆ ಅವರು ಒಳಗಾಗಿ ತಮ್ಮನ್ನು ತಾವು ಹೊರಗಡೆ ಬರದ ಹಾಗೆ ಅವರು ಆ ಒಂದು ಮುಳ್ಳು ಗಿಡಗಳು ಯಾವ ರೀತಿಯಲ್ಲಿ ಅಡಗಿಸಿಕೊಳ್ಳುತ್ತದೆ ಅದೇ ಪ್ರಕಾರವಾಗಿ ಒಂದು ಕ್ರೈಸ್ತ ವಿಶ್ವಾಸಿಯಾಗಿ ಜೀವಿಸುವಾಗ ನಾವು ಒಳ್ಳೆಯ ನೆಲದ ಮೇಲೆ ಬಿದ್ದಂಥ ಬೀಜವಾಗಿ ಮಾರ್ಪಾಡಬೇಕಾಗಿದೆ. ಪ್ರಿಯರೇ, ಒಳ್ಳೆಯ ನೆಲದ ಮೇಲೆ ಬಿದ್ದಂಥ ಬೀಜವು ಉತ್ತಮವಾದಂಥ ಫಲವನ್ನು ಕೊಡುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಮ್ಮ ಜೀವಿತ, ನಿಮ್ಮ ಜೀವಿತ ಸಕಾರಾತ್ಮಕವಾದಂಥ ಭಾವನೆಯಿಂದ ನಾವು ಕ್ರಿಸ್ತನ ಬಳಿಗೆ ಬರುವುದಾದರೆ ಕರ್ತನು ನಮ್ಮನ್ನು ಕನಿಕರಿಸುವವನು, ನಮ್ಮ ಪಾಪಗಳನ್ನು ಕ್ಷಮಿಸುವವನು, ನಮಗೆ ಉತ್ತಮವಾದಂಥ ಆಶೀರ್ವಾದವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನೀವು ಒಳ್ಳೆಯ ಬೀಜವಾಗಿ ಒಳ್ಳೆಯ ನೆಲದ ಮೇಲೆ ಬಿದ್ದಲ್ಪಟ್ಟವರಾಗಿ ದೇವರ ವಾಕ್ಯಕ್ಕೆ ಪ್ರಾಮಾಣಿಕತೆಯಿಂದ ನೀವು ನಡೆಯುವುದಾದರೆ, ನೀವು ಸಕಾರಾತ್ಮಕವಾದಂಥ ಯೋಚನೆಗಳನ್ನು ನೀವು ಮಾಡುವುದಾದರೆ ನೀವು ಸ್ವಸ್ಥರಾಗಲು ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಮುಂದಿನ ಭಾಗಕ್ಕೆ ಹೋಗುವುದಾದರೆ ಪೌಲನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಪ್ರಿಯರೇ, 5ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಈನೈಸಬೇಡಿರಿ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ಕೊನೆಯದಾಗಿ ನಾವು ಗಮನಿಸಬೇಕಾದಂಥ ವಾಕ್ಯ, ಸಕಲ ವಿಧವಾದ ಕೆಟ್ಟತನಕ್ಕೆ ನಾವೇನಾಗಿರಬೇಕಾಗಿದೆ ಪ್ರಿಯರೇ? ದೂರವಾಗಬೇಕಾಗಿದೆ. ನಮ್ಮಲ್ಲಿ ಭಕ್ತಿ ಅಭಿವೃದ್ಧಿ, ನಮ್ಮಲ್ಲಿ ಆರೋಗ್ಯ ಅಭಿವೃದ್ಧಿ ಹೊಂದಬೇಕಾದರೆ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ, ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಮಾಡಬೇಕಾಗಿದೆ, ಪವಿತ್ರಾತ್ಮನನ್ನು ಹೀನೈಸಬಾರದಾಗಿದೆ. ಪವಿತ್ರಾತ್ಮನು ನಮ್ಮ ಸಂಗಡ ಇದ್ದಾನೆ ಎಂಬುವಂಥ ಭಾವನೆ ನಮ್ಮಲ್ಲಿರಬೇಕು ಪ್ರಿಯರೇ. ಮತ್ತು ನಾವೇನು ಮಾಡಬೇಕಾಗಿದೆ? ಪ್ರವಾದನೆಗಳನ್ನು ಹೀನೈಸಬಾರದು. ಎಷ್ಟೋ ಜನ ಬೋಧಕರು ಹೇಳುವಂಥ ಪ್ರಸಂಗವನ್ನು ಕೇಳುವುದೇ ಇಲ್ಲ, ಪ್ರವಾದನೆಗಳನ್ನು ತಿರಸ್ಕಾರ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದುದರಿಂದ ನಾವು ಎಲ್ಲ ಕೆಟ್ಟತನಕ್ಕೆ ದೂರವಾಗಿರುವಂಥ ಸಮಯದಲ್ಲಿ ಕರ್ತನು ನಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆದುದರಿಂದ ನಾವು ಪ್ರಾಮಾಣಿಕರಾಗಿ ಜೀವಿಸುವಾಗ ಕೆಟ್ಟ ಆಲೋಚನೆಗಳ ಮೇಲೆ ಮನಸ್ಸಿಡಬಾರ್ದು ಪ್ರಿಯರೇ. ಆವಾಗ ಮಾನಸಿಕ ಖಿನ್ನತೆಗೆ ನಾವು ಒಳಗಾಗ್ತೇವೆ. ನಾವು ಯಾವುದೇ ಒಂದು ಕಾಯಿಲೆ, ಕಷ್ಟಗಳು, ಕುಟುಂಬದಲ್ಲಿ ಅಸಮಾಧಾನ
ಅಸಮಾಧಾನ ಬಂದಾಗ ನಾವು ನಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡದೆ ಸಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡುವಾಗ ಕರ್ತನು ನಮ್ಮ ಕುಟುಂಬಗಳನ್ನು ಕಾಯುವುದಕ್ಕೆ ಶಕ್ತನಾಗಿದ್ದಾನೆ, ಕರ್ತನು ನಮ್ಮ ಕುಟುಂಬಗಳನ್ನು ಬೆಳಗಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ಮಾರ್ತಳು ಮತ್ತು ಮರಿಯಳ ಕುಟುಂಬವನ್ನು ನೋಡುವಾಗ ಅವರಲ್ಲಿ ಆ ಒಂದು ಸಕಾರಾತ್ಮಕವಾದಂಥ ಯೋಚನೆಗಳು ಮಾರ್ತಳಲ್ಲಿ ಮರಿಯಳಲ್ಲಿ ಇತ್ತು ಪ್ರಿಯರೇ. ಆದರೆ ಮಾರ್ತಳಲ್ಲಿ ನಕಾರಾತ್ಮಕವಾದಂಥ ಚಿಂತನೆ ಇತ್ತು ಪ್ರಿಯರೇ. ಓ ಸ್ವಾಮಿ ನಮ್ಮ ಮನೆಗೆ ಬಂದಿದ್ದಾರೆ, ಅವರಿಗೆ ಉಪಚಾರವನ್ನು ಮಾಡಬೇಕು ಎಂಬುವಂಥ ಗಡಿಬಿಡಿಯ ಜೀವಿತ ಮಾರ್ತಳಲ್ಲಿತ್ತು. ಆದರೆ ಮರಿಯಳಲ್ಲಿ ಸಕಾರಾತ್ಮಕವಾದಂಥ ಯೋಚನೆ ಇತ್ತು. ಯೇಸು ಸ್ವಾಮಿ ನಮ್ಮ ಮನೆಗೆ ಬಂದಿದ್ದಾರೆ, ಯೇಸು ಕ್ರಿಸ್ತನ ವಾಕ್ಯವನ್ನು ನಾನು ಕೇಳಬೇಕು ಅನ್ನುವಂಥ ಆಲೋಚನೆ ಅವರಲ್ಲಿ ಆಕೆಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ನಾವು ಮರಿಯಳೋಪಾದಿಯಲ್ಲಿ ನಾವು ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡುವಂಥ ಸಮಯದಲ್ಲಿ ಕರ್ತನ ಪ್ರಸನ್ನತೆ ನಮ್ಮ ಮೇಲೆ ಇರುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಕೊನೆಯದಾಗಿ ಒಂದು ವಾಕ್ಯವನ್ನು ನಾವು ನೋಡೋಣ. ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 8ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಪೌಲನ ಜೀವಿತದಲ್ಲಾದಂಥ ಘಟನೆ, ಪೌಲನು ಒಳ್ಳೆಯ ಸುವಾರ್ತಿಕನಾಗಿ ಆತನು ಸೇವೆಯನ್ನು ಮಾಡುವಾಗ ಆತನು ಹೇಳುವಂಥ ಮಾತು, ಯಾವುದೋ ಒಂದು ಶೂಲವು ನನ್ನನ್ನು ಕಾಡಿಸಿತು. ಅಂದರೆ ಸೈತಾನನು ಕೂಡ ಆತನ ದೇಹದ ಮೇಲೆ ದಾಳಿ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಯಾವಾಗ ಪೌಲನ ಶರೀರದ ಮೇಲೆ ಸೈತಾನನ್ನು ದಾಳಿ ಮಾಡ್ದ, ಅವನು ನಕಾರಾತ್ಮಕವಾದಂಥ ಯೋಚನೆಯನ್ನು ಮಾಡಲಿಲ್ಲ ಪ್ರಿಯರೇ, ಸಕಾರಾತ್ಮಕವಾದಂಥ ಯೋಚನೆಯನ್ನು ಮಾಡಿ ಅಲ್ಲಿ ಒಂದು ವಾಕ್ಯವನ್ನು ಹೇಳುತ್ತಾನೆ ಪ್ರಿಯರೇ. 9ನೇ ವಚನದಲ್ಲಿ ನಾವು ನೋಡುತ್ತೇವೆ, 8ನೇ ವಚನದ ಕೊನೆಯ ಭಾಗ, ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಒಂದು ವೇಳೆ ಪೌಲನ ಹಾಗೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ಯೋಚನೆಗಳು ಚಿಂತೆಗಳಿರೋದಾದರೆ ನೀವು ಕರ್ತನನ್ನು ಬೇಡಬೇಕಾಗಿದೆ ಪ್ರಿಯರೇ. ಇಲ್ಲಿ ಪೌಲನು ಬೇಡುತ್ತಾ ಇದ್ದಾನೆ, ನಾನು ಆ ಒಂದು ಪೀಡೆಗೋಸ್ಕರವಾಗಿ 3 ಸಾರಿ ಪ್ರಾರ್ಥನೆ ಮಾಡಿದೆ. ದೇವರಿಂದ ಬಂದಂಥ ಉತ್ತರ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪರಿಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾದ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುತ್ತೇನೆ. ಇಲ್ಲಿ ಭಕ್ತನಾದ ಪೌಲನು ಹೇಳೋದು, ದೇವರು ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಬಲವನ್ನು ಕೊಟ್ಟಿರುವಾಗ ನಾನು ಯಾಕೆ ಹೆದರಬೇಕಾಗಿದೆ? ಪ್ರಿಯ ವೀಕ್ಷಕರೇ, ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ ನೀವು ನಕಾರಾತ್ಮಕವಾಗಿ ಚಿಂತನೆಯನ್ನು ಯೋಚನೆಯನ್ನು ಮಾಡ್ತಾ ಇದ್ದರೆ, ನೀವು ಸಕಾರಾತ್ಮಕವಾಗಿ ಯಾವುದೇ ಕಷ್ಟಗಳು ತೊಂದರೆಗಳು ಬಂದರೆ ಅದನ್ನು ಪ್ರೀತಿಪೂರ್ವಕವಾಗಿ ತೆಗೆದುಕೊಳ್ಳಿರಿ. ದೇವರ ಒಂದು ಕೃಪೆ ನಿಮ್ಮ ಮೇಲೆ ಇರುವಂಥದ್ದಾಗಿದೆ. ಭಕ್ತನಾದ ಪೌಲನಿಗೆ ಹೇಳಿದ ಹಾಗೆ ದೇವರು ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಆ ಒಂದು ಕೃಪೆ ನಿಮ್ಮ ಮೇಲೆಯೋ ನಿಮ್ಮ ಕುಟುಂಬದ ಮೇಲೆಯೋ ನಿಮ್ಮ ಕೆಲಸದ ಮೇಲೆಯೋ ಸದಾಕಾಲ ಇರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ನೀನು ಪೌಲನಿಗೆ ವಾಗ್ದಾನ ಮಾಡಿದಂಥ ದೇವರು, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. ಹೌದು ಸ್ವಾಮಿ, ಒಂದು ವೇಳೆ ನಿನ್ನ ವಿಶ್ವಾಸಿಗಳು ಬಲಹೀನರಾಗಿ ಕಣ್ಣೀರಿನಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ಇರುವುದಾದರೆ ಅವರ ಪ್ರಾರ್ಥನೆಯನ್ನು ಅಂಗೀಕರಿಸಿ ಅವರಿಗೆ ಧೈರ್ಯವನ್ನು ಕೊಡು ಸ್ವಾಮಿ. ಅವರು ಯಾವಾಗಲೂ ತಮ್ಮ ಹೃದಯಗಳಲ್ಲಿ ಸಕಾರಾತ್ಮಕವಾದಂಥ ಯೋಚನೆಗಳನ್ನು ಮಾಡಿ ನಿನ್ನ ಪ್ರೀತಿ ವಿಶ್ವಾಸದಲ್ಲಿ ಬೆಳೆಯುವಂಥ ಕೃಪೆಯನ್ನು ದಯಪಾಲಿಸ್ಕೊಡು ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಜನ ಕಷ್ಟದಲ್ಲಿ ದುಃಖದಲ್ಲಿ ಕಣ್ಣೀರಿನಲ್ಲಿದ್ದಾರೆ ಕರ್ತನೆ. ಅವರಿಗೆ ಈ ಒಂದು ಪ್ರಾರ್ಥನೆ ಮೂಲಕವಾಗಿ ಬಿಡುಗಡೆಯನ್ನು ದಯಪಾಲಿಸ್ಕೊಡು ಕರ್ತನೆ. ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ಅವರನ್ನು ಬಲಪಡಿಸು, ಅವರಿಗೆ ಧೈರ್ಯವನ್ನು ಕೊಡು. ಅವರು ಗುಣಮುಖರಾಗಿ ನಿನ್ನ ಮಹಿಮೆಯಲ್ಲಿ ಸದಾಕಾಲವು ಜೀವಿಸುವಂಥ ಕೃಪೆಯನ್ನು ದಯಪಾಲಿಸಿಕೊಡಬೇಕಾಗಿ ತಂದೆ, ಮಗ, ಪವಿತ್ರಾತ್ಮನೂ ಆಗಿರುವಂಥ ತ್ರಿಯೇಕ ದೇವರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಬದಲಾವಣೆ ಆದ ಪಕ್ಷದಲ್ಲಿ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೆ ತಾವು ಕರೆಯನ್ನು ಮಾಡಿ ಪ್ರಾರ್ಥನಾ ಬೇಡಿಕೆಗಳನ್ನು ಸಲ್ಲಿಸುವಂತೆ ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮಲ್ಲಿ ನಿಮಗೆ ಉಚಿತವಾಗಿ ಕೆಲವು ಪುಸ್ತಕಗಳನ್ನು ನಾವು ಕಳಿಸಿಕೊಡುತ್ತೇವೆ. ಈ ಪರದೆ ಮೇಲೆ ಬರುವಂಥ ವಿಳಾಸಕ್ಕೆ ನಿಮ್ಮ ಅನಿಸಿಕೆಗಳನ್ನು ಪತ್ರದ ಮೂಲಕವಾಗಿ ಬರೆಯುವುದಾದರೆ ನಿಮಗೆ ಉಚಿತವಾದಂಥ ಕೆಲವು ಪುಸ್ತಕಗಳನ್ನು ನಾವು ನಿಮಗೆ ಕಳಿಸಿಕೊಡುತ್ತೇವೆ. ದೇವರು ಈ ಒಂದು ದಿನದಲ್ಲಿ, ಈ ಒಂದು ಸಮಯದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ವಿಶೇಷವಾಗಿ ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯವನ್ನು, ಈ ಸಂದೇಶವನ್ನು ಆಶೀರ್ವದಿಸಲಿ. ಆಮೇನ್.